ಬಾಕಿ ಇದ್ದು ಕೈ ಮುಕ್ಕಡಿ ಆರ್ತಿ ಅಂತ ನಮಸ್ತೆ. ಬೈಂದೂರು ತಾಲೂಕಿನ ಆಲ್ತೋಡು ಗ್ರಾಮದ ಮೂರೂರಿನ ಶ್ರೀ ಮುದ್ದೇಶ್ವರ ಶ್ರೀ ಗಣಪತಿ ಶ್ರೀ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ವಾರ್ಷಿಕೋತ್ಸವ ಪ್ರತಿ ವರ್ಷದಂತೆ ಜನವರಿ 12ನೇ ತಾರೀಕು ನಾವಿಲ್ಲಿ ವಾರ್ಷಿಕೋತ್ಸವನ್ನ ಆಚರಿಸ್ತಾ ಬರ್ತಾ ಇದ್ದೇವೆ. ಸುಮಾರು ನನಗೆ ಗೊತ್ತಿದ್ದ ಹಾಗೆ ಒಂದು 45-50 ವರ್ಷದಿಂದ ಅಂದ್ರೆ ಒಮ್ಮೆ ಪಾಳು ಬಿದ್ದ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಸಣ್ಣ ಮಟ್ಟದಲ್ಲಿ ಜೀರ್ಣೋದ್ಧಾರ ಆಗಿ ಈಗ ಒಂದು 4 ವರ್ಷದ ಹಿಂದೆ ಶಿಲಾಮಯ ದೇವಸ್ಥಾನ, ಗರ್ಭಗುಡಿ, ತೀರ್ಥಮಂಟಪ ಹಾಗೂ ಚಿತ್ತಪೌಳಿಯನ್ನ ಬಹಳ ಅದ್ದೂರಿಯಾಗಿ ದಾನಿಗಳು ಹಾಗೂ ಊರ ಪರವೂರ ಭಕ್ತಾಭಿಮಾನಿಗಳ ನೆರವಿನಿಂದ ನಿರ್ಮಿಸಿದ್ದೇವೆ. ಕೊನೆಯ ಹಂತವಾಗಿ ಹೆಬ್ಬಾಳು ಮತ್ತು ರಾಜಗೋಪುರದ ಒಂದು ಜೀರ್ಣೋದ್ಧಾರ ಕಾರ್ಯ ಬಾಕಿ ಇದೆ. ಅದನ್ನ ಮುಂದಿನ ದಿನದಲ್ಲಿ ಭಕ್ತರ ಸಹಕಾರದಿಂದ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತಿನ ದಿನ ಅಂದರೆ ಜನವರಿ 12ನೇ ತಾರೀಕು ಬಹಳ ವಿಜೃಂಭಣೆಯಿಂದ ನೀವು ಕಂಡುಕೊಂಡ ಹಾಗೆ ವಾರ್ಷಿಕೋತ್ಸವ ನಡೀತಾ ಇದೆ. ಇವತ್ತು ದೇವಸ್ಥಾನದಲ್ಲಿ ಕಲಾಭಿವೃದ್ಧಿ ಹೋಮ, ಹೋಮ, ರುದ್ರ ಹೋಮ, ಅಲಂಕಾರ ಪೂಜೆ, ರುದ್ರಾಭಿಷೇಕ, ಕುಂಕುಮಾರ್ಚನೆ, ರಂಗಪೂಜೆ, ಜಲಭಾರ ಸೇವೆ, ಹೀಗೆ ಎಲ್ಲ ಸೇವೆಗಳು ನಡೀತಾ ಇದೆ. ಬೆಳಿಗ್ಗೆ ಈ ಧಾರ್ಮಿಕ ವಿಧಿವಿಧಾನಗಳ ನಂತರ ಬಲಿ ಹಾಗೆ ಮಹಾಮಂಗಳಾರತಿಯ ನಂತರ ಅನ್ನಸಂತರ್ಪಣೆ ಕೂಡ ನಡೀತದೆ. ಸಂಜೆ ಬಹಳ ವಿಶೇಷವಾಗಿ ರಂಗಪೂಜೆ, ಕಟ್ಟೆ ವಸಂತಗಳು ನಡೆಯಲಿಕ್ಕಿದೆ. ಶ್ರೀ ಮುದ್ದೇಶ್ವರ ದೇವಸ್ಥಾನ ಯಾರಿಂದ ಸ್ಥಾಪನೆ ಆಯಿತು, ಯಾವಾಗ ಸ್ಥಾಪನೆ ಆಯಿತು, ನಮ್ಮ ಸರಿಯಾದ ಆಧಾರಗಳಿಲ್ಲದೆ ಇದ್ರೂ ಋಷಿಮುನಿಗಳಿಂದ ಸ್ಥಾಪಿಸಲ್ಪಟ್ಟಿರ್ಬೋದು ಅಂತ ಕೆಲವು ವಾಸ್ತುತಜ್ಞರು ಹೇಳ್ತಾರೆ. ಕೊಲ್ಲೂರು ಶ್ರೀ ಮೂಕಾಸುರ ಪ್ರತಿಷ್ಠಾಪನೆ ಮಾಡಿದಂತ ದೇವಸ್ಥಾನ ಇದು ಅಂತ ಕೂಡ ಹೇಳ್ತಾರೆ. ಅಂತೂ ಇದು ಹಿಂದೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಲ್ಪಟ್ಟು ಅತ್ಯಂತ 3 ಸುತ್ತುಪೌಳಿಗಳನ್ನ ಹೊಂದಿದ್ದು, ರಥಮನೆಯನ್ನ ಹೊಂದಿದ್ದು, ರಥೋತ್ಸವವನ್ನು ನಡೆಸಿಕೊಂಡು ಬಂದಂತ ಒಂದು ದೊಡ್ಡ ದೇವಸ್ಥಾನ. ಯಾವುದೋ ರಾಜನ ಆಡಳಿತಕ್ಕೆ ಒಳಪಟ್ಟಿರಬಹುದು ಅಂತ ನಮ್ಮ ಅನಿಸಿಕೆ. ಆಮೇಲೆ ಕಾಲಾನುಕಾಲದಲ್ಲಿ ಅಜ್ಞಾನ ಅಥವಾ ಬೇರೆ ಯಾವ ಕಾರಣಕ್ಕೆ ಮಾಡಿದ ಮೇಲೆ ಸಾಮಾನ್ಯವಾಗಿ ಊರಿನ ಅಭಿವೃದ್ಧಿ, ಎಜುಕೇಶನ್ ಇರ್ಬೋದು, ಪ್ರತಿ ಮನೆಯಲ್ಲಿ ಅಭಿವೃದ್ಧಿ ಆಗಿದೆ. ಹಿಂದಿನ ಮನೆಗಳ ಹೋಗಿ ಹಂಚಿನ ಮನೆಗಳು ಹೋಗಿ ಈಗ ಎಲ್ಲ ಮನೆಗಳು ತಾರಸಿ ಮನೆಗಳಾಗಿದೆ, ಅಭಿವೃದ್ಧಿ ಆಗಿದೆ.